ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಗದ್ಗುರು ಸಿದ್ಧಾರೂಢರ ಬಸವಾದಿ ಪ್ರಮತರ ಸಮಕಾಲೀನ ಶರಣೀಯರ ಪಾದಗಳಲ್ಲಿ ವಂದಿಸಿ, ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಆಂಜನೇಯನ ಅಡಿದಾವರಿಗಳಲ್ಲಿ ವಂದಿಸಿ, ಪ್ರಭು ಶ್ರೀರಾಮಚಂದ್ರನ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡಿ, ಬನ್ನಿಮ್ಮ ತಾಯಿಯ ಪಾದಗಳಲ್ಲಿ ವಂದಿಸಿ, ಆತ್ಮೀಯರಾದ ಶಿವಲಿಂಗ ಸ್ವಾಮಿಗಳಿಗೂ ಅನಂತ ವಂದನೆಗಳನ್ನು ಹೇಳಿ, ಇಲ್ಲಿರ್ತಕ್ಕಂಥ ಎಲ್ಲ ಮಾಲಾಧಾರಿಗಳಿಗೂ ಹಿರಿಯರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳಿ, ಆತ್ಮೀಯರೇ, ಬಹಳಷ್ಟು ವರ್ಷಗಳ ಪರ್ಯಂತರವಾಗಿ ನಮ್ಮ ಶಿವಲಿಂಗ ಸ್ವಾಮಿಗಳು ಪವಿತ್ರವಾಗಿರತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಜಗತ್ತಿನಲ್ಲಿ ಪ್ರತಿಯೊಂದು ಸಾರ್ಥಕತೆಯ ಬದುಕನ್ನು ಬದುಕಬೇಕು. ನಾವೀಗ ಮಾಲೆಯನ್ನು ಹಾಕ್ಕೊಂಡಿದ್ದೀವಲ್ಲ, ಮಾಲೆಯನ್ನು ಹಾಕ್ಕೊಂಡದ್ದಕ್ಕೆ ಸಾರ್ಥಕ ಆಗಬೇಕು. ಮನೆಯೊಳಗೆ ಏನಾರ ಒಂದು ವಸ್ತು ತಂದಿದ್ದೀವಿ ಅಂತಂದ್ರೆ ಆ ವಸ್ತುವಿನಿಂದ ಸಾರ್ಥಕ ಆಗಬೇಕು. ಯಾವುದೇ ವಸ್ತುವನ್ನು ತಂದು ನಾವು ಅದನ್ನು ಯೋಗ್ಯ ರೀತಿಯಿಂದ ಬಳಸಲಿಲ್ಲ ಅಂತಂದ್ರೆ ಆ ವಸ್ತುವಿಂದ ತಪ್ಪಲ್ಲ, ಯಾರು ತಂದಾರಲ್ಲ ಅವನ ತಪ್ಪದು. ನಾವೆಲ್ಲ ಸಾರ್ಥಕತೆಯ ಬದುಕನ್ನು ಬದುಕಬೇಕಾಗಿತ್ತು ಅಂತಂದ್ರೆ ಈ ಮಾಲೆಯನ್ನೇನು ಹಾಕ್ಕೊಂಡಿದ್ದೀವಲ್ಲ, ನಾವೆಲ್ಲ ನಿರಂತರ ಆ ಭಗವಂತನ ಕನೆಕ್ಷನ್ದೊಳಗಿರ್ಬೇಕು. ನಾವೆಲ್ಲ ಈಗ ನೀವೆಲ್ಲ ಫೋನ್ ಹಚ್ತೀರಿ, ಯಾರಿಗಾರ ಫೋನ್ ಹಚ್ತೀರಿ. ಫೋನ್ ಹಚ್ಚಬೇಕಾದ್ರೆ ಅದಕ್ಕೆ ನೆಟ್ವರ್ಕ್ ಕನೆಕ್ಷನ್ ಇರ್ಬೇಕು. ನೆಟ್ವರ್ಕ್ ಕನೆಕ್ಷನ್ ಇರಲಿಲ್ಲ ಅಂದ್ರೆ ಆ ಫೋನ್ ಹತ್ತಂಗೆ ಇಲ್ಲ. ನೆಟ್ವರ್ಕ್ ನಿಂದೂ ಇರಬೇಕು, ನಿನ್ನ ಮೊಬೈಲ್ಗೂ ನೆಟ್ವರ್ಕ್ ಕನೆಕ್ಷನ್ ಇರಬೇಕು. ನೀ ಯಾರಿಗೆ ಹಚ್ಚಾಕತ್ತೀಯಲ್ಲ ಅವ್ರ ನೆಟ್ವರ್ಕನೂ ಕನೆಕ್ಷನ್ ಇರಬೇಕು. ಹಂಗೆ ನಾವು ಆ ಭಗವಂತನ ಮಾಲಾಧಾರಿಗಳಾಗಿ ಆ ಪರಮಾತ್ಮನ ಪ್ರಭು ಶ್ರೀರಾಮಚಂದ್ರನ ಧ್ಯಾನ ಮಾಡಾಕತ್ತೀವಂತಂದ್ರೆ, ನಾವು ಭಕ್ತಿ ಮಾಡಾಕತ್ತೀವಂದ್ರೆ, ನಾವು ನಾಮಸ್ಮರಣೆ ಮಾಡಾಕತ್ತೀವಂತಂದ್ರೆ ಆ ನಮ್ಮ ನಾಮಸ್ಮರಣೆ ಎಲ್ಲಿರ್ಬೇಕಂತಂದ್ರೆ ಅವನ ನೆಟ್ವರ್ಕ್ದ ಸಮೀಪ ಇರ್ಬೇಕು. ಅಂದ್ರೆ ಅವಂದ ನಮಗೆ ಕೇಳ್ತದ, ನಂಬದು ಅವಂಗೆ ಕೇಳ್ತದ. ಅವಂತೂ ಯಾವತ್ತೂ ನೆಟ್ವರ್ಕ್ದಾಗ ಇರ್ತಾನವ. ಯಾರು? ಪರಮಾತ್ಮ. ಅವಂದು ಯಾವತ್ತೂ ನೆಟ್ವರ್ಕ್ ಇರ್ತದೆ. ನಮ್ಮದ ಒಂದಿಟ್ಟು ಬಿಟ್ಟು ಹಿಡಿತಿರ್ತದೆ. ಅದಕ್ಕೆ ನಾವು ಯಾವತ್ತೂ ಅವನ ಸಾಮೀಪ್ಯದೊಳಗಿರ್ಬೇಕು. ಅಂದ್ರೆ ಅವನ ಸಮೀಪ ಇರ್ಬೇಕು. ನಾವು ನೆಟ್ವರ್ಕ್ ಬಿಟ್ಟು ದೂರ ಹೋದ್ರೆ ಅಂದ್ರೆ ಏನಾಗ್ತದೆ, ಅದು ಫೋನ್ ಹತ್ತವಲ್ತ್ರಿ, ಯಾಕಂದ್ರೆ ಕನೆಕ್ಷನ್ ಆಗವಲ್ತು. ನಾವು ಅವನ ಸಮೀಪ ಹಾದಿವಂದ್ರೆ ನೆಟ್ವರ್ಕ್ ಕನೆಕ್ಷನ್ ಆಗ್ತದೆ, ನಮಗೆ ಪರಮಾತ್ಮನ ಸಾಮೀಪ್ಯ ಸಿಗುತ್ತದೆ. ಅದಕ್ಕೆ ನೀವೆಲ್ಲ ಹೆಂಗಂತಂದ್ರೆ ಧ್ಯಾನ ಮಾಡ್ಬೇಕು. ಈ ಹನುಮಂತ ರಾಮನ ಧ್ಯಾನ ಹೆಂಗೆ ಮಾಡ್ತಿದ್ದು ಗೊತ್ತೇನ್ರಿ? ಈಗ ನಾವು ಪ್ರಭು ಶ್ರೀರಾಮಚಂದ್ರನ ಧ್ಯಾನನೂ ಮಾಡ್ತೀವಿ, ಹನುಮಂತನ ಧ್ಯಾನನೂ ಮಾಡ್ತೀವಿ. ಧ್ಯಾನ ಹೆಂಗೆ ಮಾಡಬೇಕು, ನಾಮಸ್ಮರಣೆ ಹೆಂಗೆ ಮಾಡ್ಬೇಕಂತಂದ್ರೆ ನಮ್ಮ ನಾಮಸ್ಮರಣೆಗೆ ಎಲ್ಲಿ ಇದ್ದಲ್ಲಿ ಓಡಿ ಬರ್ಬೇಕು. ನಾ ಬಹುತೇಕ ಹೋದ ಸಾರಿ ನಾ ಹೇಳೀನಿ, ಎಲ್ಲಿ ರಾಮಾಯಣ ನಡೀತದ, ಎಲ್ಲಿ ಪ್ರಭು ಶ್ರೀರಾಮಚಂದ್ರನ ನಾಮಸ್ಮರಣೆ ಇರ್ತದ, ಅದ ಜಾಗದಾಗ ಕಾಣ್ಲಾರ್ದಂಗ ಹನುಮಂತ ನಿಮ್ಮ ಹತ್ಯಕನ ಇರ್ತಾನವ. ನೀವು ಪ್ರಭು ಶ್ರೀರಾಮಚಂದ್ರನ ನಾಮಸ್ಮರಣೆ ಎಲ್ಲಿ ಇರ್ತದ ಅಲ್ಲಿ ಹನುಮಂತ ಇರ್ತಾನೆ.
ಇವತ್ತು ಉತ್ತರ ಪ್ರದೇಶದೊಳಗೆ ನೇಮದ ನಾವು ಏನೂ ಮಾಡೋದು ಬೇಕಾಗಿಲ್ಲ. ಆ ಪ್ರಭು ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡುವ. ಒಂದು ಸಾರಿ ಸೀತೆಯನ್ನು ತಗೊಂಡು ಬರಾಕ ಸೇತುವೆಯನ್ನು ಕಟ್ಟಾಕತ್ತಿದ್ರಂತ. ಸೇತುವೆಯನ್ನು ಹೆಂಗೆ ಕಟ್ಟಬೇಕು ಅಂತ ಪ್ರಭು ಶ್ರೀರಾಮಚಂದ್ರ ವಿಚಾರ ಮಾಡಿದಾಗ, ನೀವ್ಯಾಕೆ ವಿಚಾರ ಮಾಡ್ತೀರಿ? ಯಪ್ಪ, ನಾವೆಲ್ಲ ಸೇತುವೆ ನಿರ್ಮಾಣ ಮಾಡ್ತೀವಿ. ಎದಕ್ಕೆ? ಇಲ್ಲಿ ಕಿನಾಲಕ್ಕೆ ಅಲ್ರಿ. ಮತ್ತು ನಾ ಹೇಳೋದು ಎದಕ್ಕೆ ಸೇತುವೆ? ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕು. ಎಲ್ಲಿಂದ ಎಲ್ಲಿ? ಶ್ರೀಲಂಕೆಯ ಪರ್ಯಂತರ, ಭಾರತದಿಂದ ಶ್ರೀಲಂಕೆಗೆ ಸೇತುವೆಯನ್ನು ಕಟ್ಟಬೇಕು. ಏನು ಸಾಮಾನ್ಯ? ಈಗಿನ ಸೇತುವೆಗಳಿಗೆ ಕಾಲಮ್ ಹಾಕಿ ನಿಂದ್ರಿಸ್ತಾರೆ. ಅದಕ್ಕೆ ಕಾಲಮ್ಮೇ ಇಲ್ಲ. ಬರೇ ಕಲ್ಲು ತರುವುದು, ನೀರಿನ ಮ್ಯಾಗ ಒಗೆಯುವುದು. ಅದು ನೀರು ತೇಲ್ಬೇಕು. ನೀರಿನ ಮ್ಯಾಗ ಕಲ್ಲು ತೇಲ್ತಿತ್ತು. ಹಂಗಿರ್ಬೇಕು ನೋಡ್ರಿ. ಎಲ್ಲರೂ ಏನೂ ಮಾಡ್ತಿದ್ದಿಲ್ಲ. ಗುಡ್ಡದಾಗ ಸಮೀಪ ಕಲ್ಲು ತರಕ್ಕೆ ಹೋಗಿದ್ರು. ಆ ಕಲ್ಲಿನ ಮೇಲೆ ಏನು ಬರೀತಿದ್ರಂದ್ರೆ ಪ್ರಭು ಶ್ರೀರಾಮಚಂದ್ರನ ಹೆಸರು ಬರೀತಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಅದರ ಮ್ಯಾಗ ಬರೀತಿದ್ರು. ಯಾರು? ಹನುಮಂತ. ದೊಡ್ಡ ದೊಡ್ಡ ಕಲ್ಲ ಅದರ ಮ್ಯಾಗ ಜೈ ಶ್ರೀರಾಮ್ ಅಂತ ಬರ್ಯಾವ. ತಂದ ನೀರಾಗ ಹೋಗ್ಯಾವ, ತೇಲ್ತಿತ್ತು. ನೀವು ಹೋಗಿರಿ ನೋಡೋಣ, ತೇಲ್ತದ ರೀ? ಇಲ್ಲ, ನಾವು ಹೋಗಿದ್ರೆ ತೇಲಂಗಿಲ್ಲ. ನಾವು ಅಲ್ರಿ, ಪ್ರಭು ಶ್ರೀರಾಮಚಂದ್ರ ಒಗದ್ರನ ತೇಲಿಲ್ಲ. ಯಾರು? ಅವ ಕಲ್ಲಿನ ಮೇಲೆ ಶ್ರೀರಾಮ್ ಅಂತ ಬರೀತಿದ್ದ, ತಂದು ಒಗಿತಿದ್ದ, ತೇಲ್ತಿತ್ತು. ಅದನ್ನು ಮರಿಗೆ ನಿಂತ್ಕೊಂಡು ರಾಮ ನೋಡಿದ. ಪ್ರಭು ಶ್ರೀರಾಮಚಂದ್ರ ನೋಡಿದ. ಅವ ಅಂದ, ಏನು ನನ್ನಲ್ಲಿ ಎಷ್ಟು ಶಕ್ತಿ ಅದ ಅನ್ನೋದು ನನಗೆ ಗೊತ್ತಿಲ್ಲಲ್ಲ ಅಂದವ. ಬರೇ ನನ್ನ ಹೆಸರು ಬರೆದ್ರ, ಜೈ ಶ್ರೀರಾಮ್ ಅಂತ ನನ್ನ ಹೆಸರು ಕಲ್ಲಿನ ಮ್ಯಾಗ ಬರೆದು ಕಲ್ಲು ಒಗದ್ರ ನೀರಿನ ಮ್ಯಾಗ ತೇಲ್ತದ. ಆ ಶ್ರೀರಾಮನ ನಾಮಸ್ಮರಣೆ ಏನು ಬರಿತಾನಲ್ಲ, ಅದರ ಅಧಿಷ್ಠಾನ ಮೂರ್ತಿ ನಾನು. ಕರೆ ಅಂದ್ರೆ ಶ್ರೀರಾಮ ನಾನು. ಮತ್ತು ನಾನು ಅಕಸ್ಮಾತ್ ನೀರ ಮೇಲೆ ಕಲ್ಲು ಒಗದ್ರ ಬಹುತೇಕ ಒಂದು ಮಳ ಅಂತರ ಇರ್ತಿರ್ಬೇಕು ನೀರಿನ ಮ್ಯಾಗ ಅಂತ ಇವ ಅನ್ಕೊಂಡ. ಬರೇ ನನ್ನ ಹೆಸರು ಬರದ್ರ ನೀರ್ ಮೇಲೆ ತೇಲ್ತದ. ಮತ್ತಿನ್ನು ನಾನು ಒಗದ್ರ ಅಂತರ ಹೇಳುವಲ್ತಾನ ಬತ್ತ ಅವಾಗ. ಆಗ ಇದು ಬರೋದು ಭಾಳ ಲಗುಟ ರೀ. ಮತ್ತು ಎಂತೆಂಥವ್ರಿಗೆ ಬಂದಿಲ್ಲ, ಬಿಟ್ಟಿಲ್ಲ. ಮತ್ತು ಮುನಿಗಿತ್ತಂದ್ರೆ ಹೆಂಗ? ಯಾರು ನೋಡಿದ್ರೆ ನಮ್ಮದು ಅಪಮಾನ್ಲ ಬೇಡ, ಯಾರೂ ಇಲ್ಲದಲ್ಲಿ ಹೋಗಿ ಒಗದು ನೋಡ್ಬೇಕು ಮೊದಲು ಅಂಥೇಳಿ ಎಲ್ಲ ರಾಮಣ್ಣ ಇದು ಹನುಮಂತನ ಎಲ್ಲರನ್ನೂ ಇಲ್ಲೇ ಕಪಿಶೈನಿ ಬಿಟ್ಟ. ದೂರ ಆಚೆ ಗುಡ್ಡ ದಾಟಿ ಆಚೆ ಕಡೆ ಹೋಗಿ ಒಂದು ಕಲ್ಲು ತೊಗೊಂಡು ಮೊದಲು ಒಗದು ನೋಡ್ಬೇಕಂಥೇಳಿ ಒಂದು ಹಗರ್ಕ ಕಲ್ಲು ತೊಗೊಂಡ, ಒಂದು ಹಿಡಿಗೈ ಕಲ್ಲು ತೊಗೊಂಡು ಹಿಂಗೆ ನೀರಾಗ ಸಮುದ್ರಾಗ ಒಗಿತಾಡಕ್ಕಿಲ್ದ ಟುಮುಕ್ಕತ್ತು ಮುನಿಗಿತ. ಅದು ಹಿಂಗ ಟುಮುಕ್ಕತ್ತು ಮುಳುಗಿದ ಕೂಡಲೇ ಅಲ್ಲ ಇವನು ಅಂದವನು ಆ ಕಡೆ ನೋಡಿದ. ಮಗ್ಲ ನಿಂತಿದ್ದ ಹನುಮಂತ ಬಂದ. ಹಿಂಗ ನೋಡಿದ. ಯಾರ ಮುಂದೆ ಹೇಳ್ಬೇಡೋ, ನಂದು ಅಪಮಾನ ಆಗ್ತದ ಅಂದ. ಯಾರ ಮುಂದೆ ಹೇಳ್ಬೇಡ ಅಂದ ಕೂಡಲೇ ಅವ ಅಂದ, ಯಾರ ಮುಂದೆ ನಾ ಎಲ್ಲ ಹೇಳಂಗಿಲ್ಲ. ಕರೆ ನೀ ಯಾಕೆ ಹಿಂಗೆ ಮಾಡಾಕತ್ತಿದಿ ಅಂದ. ಅವ್ ನಿನಗೇನು ತಲೆಯಾಗ ಬಂದತ್ತಿದು? ನಿನಗೆ ಬರಬಾರ್ದಲ್ಲ, ನಿನಗೆ ಯಾಕೆ ಬಂದದ ಅಂದ ಕೂಡಲೇ ಇಲ್ಲೋ ಮರಯ್ಯ, ಬರೇ ನನ್ನ ಹೆಸರು ಬರೋದು ಕೂಡಲೇ ನೀರು ಮೇಲೆ ತೇಲ್ತದ. ಮತ್ತಿನ್ನು ನಾನ ಒಗದ್ರ ನೀರಿನಕಿತ ಒಂದು ಮಳ ಮ್ಯಾಲೆ ಇರ್ತಿರ್ಬೇಕಂತೇಳಿ ನನಗೆ ಹಿಂಗೆ ಬಂತು, ಅದಕ್ಕೆ ನಾ ಒಗದ್ನಿ ಅಂತಂದಾಗ ಆಯ್ತಳ ನಡಿ ಶಾನೆ ಆದಿ ಅಂದವ ಹನುಮಂತ. ಇಲ್ಲ, ಮತ್ತು ನೀ ಬಿಟ್ರೆ ತೇಲ್ತದ, ನಾ ಬಿಟ್ರೆ ಯಾಕೆ ತೇಲುವಲ್ತು ಅಂತ ಕೇಳಿದಾಗ ಅವ ಅಂದ, ಇದು ನಾ ಅನ್ನೋದೇನು ನಿನ್ನಲ್ಲೆತ್ಲೆ ಅದನ್ನು ಬಿಟ್ಟೆ ಅಂದ್ರೆ ತೇಲ್ತತ್ ನೋಡಿದ. ಮೊದಲು ನನ್ನ ನಿನ್ನ ಮನಸ್ಸಿನೊಳಗೆ ನಾ ಅನ್ನೋದೇನೈತ್ಲೆ ಅದನ್ನು ಬಿಟ್ಟು ಅಂದ್ರೆ ಅದು ತೇಲ್ತದ. ನನ್ನ ಹೆಸರ ನಾನು ಅನ್ನೋದು ಅನ್ಕೊಂಡೆ ಅಂದ್ರೆ ಅದು ಮುಣುಗ್ತದ. ಭಕ್ತಿ ಅಂದ್ರೆ ಅಷ್ಟು ಸರಳಲ್ಪ ಅಂತ ತಿಳ್ಕೊಂಡ ಹನುಮಂತ ಹೇಳಿದಂತೆ ಎಷ್ಟು ಧ್ಯಾನದೊಳಗೆ ತಲ್ಲೀನ ಆಗ್ತಿದ್ದ ಅಂತಂದ್ರೆ ಹನುಮಂತ ಪ್ರಭು ಶ್ರೀರಾಮಚಂದ್ರನನ್ನು ಭಾಳ ಸ್ಮರಣೆ ಮಾಡ್ತಿದ್ದ. ಹಂಗೆ ನೀವು ಆ ರಾಮಚಂದ್ರನನ್ನು ಹನುಮಂತನನ್ನು ಧ್ಯಾನ ಮಾಡಿ ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಬೇಕಲ್ರಿಪ್ಪ. ನಮ್ಮ ಮನೆಯವ್ರು ಖುಷಿ ಪಡಬೇಕು. ನನ್ನ ಮಗ
ಮಾಲಾಧಾರಿ ಆಗ್ಯಾನ್ರಿ, ಇನ್ನು ಮುಂದೆ ಏನೂ ಚಟ ಮಾಡಂಗಿಲ್ರಿ ಅವ ಅಂತ 4 ಮಂದ್ಯಾಗ ನಮ್ಮವು ಹೇಳ್ಕೊತ ಅಡ್ಡಾಡ್ಬೇಕು. ಯಾವಾಗ ಶಿವಲಿಂಗ ಅಪ್ಪ ಅವ್ರ ತೆಕ್ಕ ನನ್ನ ಮಗ ಹೋದ, ಆಗ ನನ್ನ ಮಗ ಒಳ್ಳೆವಾದ ನೋಡ್ರಿಯಪ್ಪ ಅಂತ ನಮ್ಮ ಮನ್ಯಾನವ್ರು ಅನ್ಬೇಕ್ರಿ. ನಮ್ಮ ಮನ್ಯಾನವ್ರು ಅನ್ಬೇಕು. ನಮ್ಮವ್ವ ನಮ್ಮ ಸಲಗನ ದಾರಿ ಕಾಯ್ಕೋತ ಕೂತಾಳ. ನಮ್ಮ ಮನ್ಯಾಗ ಹೆಂಡತಿ ನಮ್ಮ ಸಲಗನ ದಾರಿ ಕಾಯ್ಕೋತ ಕುಂತಾರ. ನಮ್ಮ ಮನ್ಯಾಗ ಮಕ್ಕಳು ನಮ್ಮ ಸಲಗನ ದಾರಿ ಕಾಯ್ಕೋತ ಕುಂತಾರ. ಶಿವಲಿಂಗಪ್ಪ ಅವರು ಇದನ್ನೆಲ್ಲ ಯಾಕೆ ಮಾಡಾಕತ್ತಾರ ಅಂತಂದ್ರೆ, ನಮ್ಮ ಎಲ್ಲ ಜನ ಒಳ್ಳೆಯವರಾಗಲಿ ಅನ್ನೋ ಮನೋಭಾವನೆಯಿಂದ ಇದನ್ನು ಮಾಡಾಕತ್ತಾರ. ನಾಳೆ ನೀವೆಲ್ಲ ಹೋಗ್ತಿರಲ್ಲ, ಎಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿರಲ್ಲ, ಅಲ್ಲಿ ಹೋಗಿ ಏನು ಮಾಡ್ರಿ ಅಂತಂದ್ರೆ, ಆ ಪ್ರಭು ಶ್ರೀರಾಮಚಂದ್ರನ ಹೆಸರಿನ ಮೇಲೆ ಪ್ರಮಾಣ ಮಾಡಿ ಹನುಮಂತನ ಮುಂದೆ ಕೈ ಮುಕ್ಕೊಂಡು ನಿಂತು, ಯಪ್ಪ ಈ ವರ್ಷ ಬಂದಿನಲ್ಲ, ನಾ ಈ ವರ್ಷ ಇದನ್ನು ಬಿಡ್ತೇನೆ ನೋಡ್ಯಪ್ಪ, ನಾ ಇದನ್ನು ಬಿಡ್ತೇನೆ ನೋಡು, ನೀವು ಯಾವ್ದು ಬೇಕಾದ ಅನ್ಕೋರಿ. ಮತ್ತು ಇದನ್ನು ಬಿಡ್ತೇನೆ ಅಂತ ಅಂದ್ಕೊಳ್ಳಿ, ದಾನ ಮಾಡೋದು ಬಿಡ್ತೇನೆ ನೋಡಪ್ಪ ಅಂತ ಅನ್ಕೊಂಡು ಬಂದೀರಿ. ನಾ ಒಳ್ಳೆ ಕೆಲಸ ಮಾಡೋದು ಬಿಡ್ತೇನೆ ನೋಡಪ್ಪ ಅಂತ ಅನ್ಕೊಂಡು ಬಂದೀರಿ. ಅಲ್ಲಿ ಹೋಗಿ ನಮ್ಮಲ್ಲಿರ್ತಕ್ಕಂಥವು ವರ್ಷಕ್ಕೆ ಒಂದೊಂದನ. ಜಗತ್ತಿನಲ್ಲಿ ಯಾರೂ ಒಳ್ಳೆಯವರಲ್ಲ, ನಿಮಗಷ್ಟ ಹೇಳಾಕತ್ತಾನಂತ ಅನ್ಬೇಡ್ರಿ. ಜಗತ್ತಿನೊಳಗೆ ಇವತ್ತಿನ ದಿನಮಾನದೊಳಗೆ ಯಾರೂ ಒಳ್ಳೆಯವರಲ್ಲ. ಇನ್ನು ನೀವು ಭಾಳ ಒಳ್ಳೆಯವರು. ಎಷ್ಟರ ಯಾಕೊಲ್ದಕತ್ತ, ಎಷ್ಟು ದಿವಸ ಇದು ನಿಮ್ಮದು? 21 ದಿವಸ, 48 ದಿವಸ, ಯಾರು ಇನ್ನೂ ಹೆಚ್ಚು ಮಾಡ್ಬೋದು, ಯಾರು ಕಡಿಮೆ ಮಾಡ್ಬೋದು. ಇಷ್ಟು ದಿನ ಇದೇನು ವ್ರತ ಏನು ಸಾಮಾನ್ಯನ್ರಿ? ಇದೇನು ವ್ರತ ಸಾಮಾನ್ಯ? ಇಷ್ಟು ದಿನಾರ ನೀವು ಪರಮಾತ್ಮನ ನೆಟ್ವರ್ಕ್ದ ಸಮೀಪ ಇರ್ತೀರಲ್ಲ, ಅವನ ನಾಮಸ್ಮರಣೆ ಮಾಡ್ತೀರಲ್ಲ, ಇದು ಏನು ಸಾನದಲ್ಲ. ಆದರೆ ನನ್ನ ಅಭಿಪ್ರಾಯ ಏನಂತಂದ್ರೆ, ಇದು ನಿರಂತರವಾಗಿ ಇರುವಂಗೆ ನಾವು ಕಾಯ್ಕೋಬೇಕು. ಒಂದು ಮನ್ಯಾಗ ದೀಪ ಹಚ್ಚುತ್ತೀವಲ್ಲ, ಆ ದೀಪ ಆರ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಧರ್ಮ. ಒಂದು ದೀಪ ಹಚ್ತೀವಲ್ಲ, ಆ ದೀಪ ಆರ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಧರ್ಮ. ಹಂಗೀಗ ಏನು ನೀವು ಅದಿರಿಲ್ಲ, ನೀವೆಲ್ಲರೂ ಜ್ಞಾನ ಜ್ಯೋತಿ ಇದ್ದಂಗೆ, ನೀವೆಲ್ಲರೂ ಜ್ಞಾನದ ಜ್ಯೋತಿ ಇದ್ದಂಗೆ. ಇವತ್ತ ನಿಮ್ಮ ಹೃದಯದೊಳಗೆ ಆ ಒಳ್ಳೆಯ ಜ್ಞಾನದ ಜ್ಯೋತಿ ಹತ್ಯದ, ಅದನ್ನು ಯಾವತ್ತೂ ಆರ್ಲಾರ್ದಂಗೆ ನಾವು ನೋಡ್ಕೋಬೇಕು. ಬೆಳಕ ಎಲ್ಲರಿಗೂ ಒಳ್ಳೆಯದು ಕೊಡ್ತದೆ. ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಒಂದೊಂದು ಮನೆ ಕಟ್ಟಬೇಕಾದ್ರೆ 5 ಅಲ್ಲ ಬಿಡ್ರಿ, 5 ಕೋಟಿನ 5 ಲಕ್ಷ ಅಲ್ಲ, 50 ಮನೆ ಆಗಂಗಿಲ್ಲ, 40-50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟತಾನ. ಮನೆ ಕಟ್ಟಿ ಎಲ್ಲ ಶೃಂಗಾರ ಮಾಡಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿದರೂ ಆ ಮನೆಯೊಳಗೆ ಒಂದು ದೀಪದ ಬೆಳಕಿದ್ರೆ ಮಾತ್ರ ಇರಾಕ ಅನುಕೂಲ ಆಗ್ತದೆ, ಇಲ್ಲ ಅಂದ್ರೆ ಆಗಂಗಿಲ್ಲ. ಹಂಗೆ ಈ ಹೃದಯದೊಳಗೆ ಏನೀಗ ಜ್ಞಾನದ ಜ್ಯೋತಿಯನ್ನು ಬೆಳಕ ನೀವು ಹಚ್ಕೊಂಡಿರಲ್ಲ, ಇದು ನಿರಂತರವಾಗಿ ಇರಬೇಕು. ಆ ರೀತಿಯೊಳಗೆ ನೀವೆಲ್ಲ ಏನಪ್ಪ ಅಂತಂದ್ರೆ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ಬದಲಾಕೋತ ನಮ್ಮ ಆರೋಗ್ಯವನ್ನು ಗಟ್ಟಿ ಮಾಡ್ಕೋಬೇಕು, ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಆನಂತರ ನಮ್ಮ ಪ್ರಪಂಚವನ್ನು ಗಟ್ಟಿ ಮಾಡ್ಕೋಬೇಕು ನಾವು. ಯಾಕಂದ್ರೆ ಜನ ಭಾಳ ವ್ಯವಸ್ಥಿತ ಇಲ್ಲ. ಭಾಳ ಮಂದಿ ಏನು ಮಾಡ್ತಿರ್ತಾರಂದ್ರೆ, ನಾವು ಹಾಳಾಗೋದನ್ನು ಕಾಯ್ಕೋತ ಕುಂತಿರ್ತಾರೆ ಜನ. ಯಾವಾಗ ಹಾಳಾಗುತ್ತಾನಿವ, ಯಾವಾಗ ಹಾಳಾಗಿ ಹೋಗ್ಕಾನಿವ, ಯಾವಾಗ ಹೊಲ ಮಾರ್ಕೊಂಡು ಹೋಗ್ಕಾನ, ಯಾವಾಗ ಇವ್ ಸೈಕಲ್ ಮೋಟ್ರ್ ಮಾರ್ಕೊಂಡು ಹೋಗ್ಕಾನ, ಯಾವಾಗ ಇವ್ ಕಾರ್ ಗಡೆ ಮಾರ್ಕೊಂಡು ಹೋಗ್ಕಾನ ಅಂತ ತಿಳ್ಕೊಂಡು ನಮ್ಮನ್ನು ಹೆಂಗಾರ ಮಾಡಿ ಹಾಳು ಮಾಡಕ್ಕೆ ಭಾಳ ಮಂದಿ ಕಾಯ್ಕೊಂತ ಕುಂತಾರ ಜನ. ಎಷ್ಟೋ ಜನ ಅಷ್ಟ ದೂರಿನವ್ರು ಅಲ್ರಿ, ಮತ್ತು ನಿಮ್ಮ ಸಮೀಪ ಇದ್ದವರು ಅದನ್ನು ಕೆಲಸ ಮಾಡ್ತಾರೆ. ನಿಮ್ಮ ಜೊತೆಗಿದ್ದವರು, ನಿಮ್ಮ ಗೆಳೆಯರು, ನಿಮ್ಮ ಸಂಬಂಧಿಕರು ಎಲ್ಲರೂ ಒಟ್ಟು ಏನು ದಾರಿ ನೋಡಾಕತ್ತಾರಂದ್ರೆ, ನಾವು ಹಾಳಾಗೋ ದಾರಿ ನೋಡಾಕತ್ತಾರ. ಅದಕ್ಕೆ ನಾವು ಹೆಂಗಂತಂದ್ರೆ ಅವ್ರಿಗೆ ಹೆಂಗೆ ತೋರಿಸ್ಬೇಕಂತಂದ್ರೆ, ನೀವು ಅಂತಿರ್ತಿರ್ಲ ಗರಸನ್ಯಾಗ, ಹಂಗೆ ನಾವೇನಪ್ಪ ಅಂತಂದ್ರೆ ಬದುಕಿ ಬಾಳೆ ಮಾಡಿ ತೋರಿಸ್ಬೇಕು ನಾವು ಅವ್ರ ಮುಂದೆ. ಬದುಕಿ ಅವ್ರ ಕಾರ್ ಮಾರ್ಕೊಂಡು ಹೋಗ್ಲಂತ ನಮಗೆ ಅಂತಿದ್ರಂದ್ರೆ, ನಮ್ಮದು 3 ಲಕ್ಷ ರೂಪಾಯಿ ಕಾರ್ ಗಾಡಿ ಇತ್ತಂದ್ರೆ 2ನೇ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕಾರ್ ಗಾಡಿ ಮತ್ತು ಅವ್ರ ಮುಂದೆ ತಂದು ತೋರಿಸ್ಬೇಕು ನಾವು. ಮತ್ತು ಅವ್ರ ಮುಂದೆ 10 ಲಕ್ಷದ ಒಂದು ಕಾರ್ ಗಾಡಿ ತಂದು ತೋರಿಸ್ಬೇಕು, ಜಮೀನು ತಗೊಂಡು ತೋರಿಸ್ಬೇಕು. ಅದು ಶಕ್ತಿ ಇದ್ರೆ ಮಾತ್ರ. ನೀವೆಲ್ಲ ಹೆಂಗಂತಂದ್ರೆ, ಮೊದಲು ಶಕ್ತಿಯನ್ನು ಕಳ್ಕೋಬೇಡ್ರಿ, ಮೈಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಳ್ಕೋಬೇಡ್ರಿ. ಈ ಶಕ್ತಿ ಭಾಳ ದಿವಸ ಇರುವುದಿಲ್ಲ. ಇನ್ನೊಂದು ತೊಡೆ ದಿವ್ಸಕ್ಕೆ ನಮ್ಮದು ಎಲ್ಲ ಮುಗಿದದ್ರಿ ಈಗ ಅನ್ಕೋತ್ಕೊಂಡ್ರದಾಗ್ತದೆ, ತಾನೇ ಹೋಗ್ತದೆ. ಅದು ಒಂದು 50 ವರ್ಷ ದಾಟಿತಂದ್ರೆ
ಮೊದಲೆಲ್ಲ ಭಾಳ ಬರೋಬರಿ ಇತ್ತು ರೀ. ಈಗ ನಮ್ಮದು ಎಲ್ಲ ನೀಗ ಹೊಲ್ತು ನೋಡ್ರಿ ಅನ್ಕೋತ ಕುಂಡ್ರದಾಗ್ತದೆ. ಈಗೇನು ಮೇಯಾಗ ತಾಕತ್ತದಲ್ಲ, ಏನಾದರೂ ಈಗ ಸಾಧಿಸಿ ತೋರಿಸ್ಬೇಕು. ನನಗೀಗ 52 ವರ್ಷ. ಹೇಳ್ರಿ, 52 ವರ್ಷ. ನನ್ನ 28ನೇ 30ನೇ ವರ್ಷದಲ್ಲಿ 1 ಕ್ವಿಂಟಲ್ 20 ಕಿಲೋ ಚೀಲ ನನ್ನ ಹೆಗಲ ಮ್ಯಾಗ ತೊಗೊಂಡು ದೀಡ್ ನಮಸ್ಕಾರ ಹಾಕ್ತಿದ್ದೆ ನಾನು. ನೀವು ನಂಬುತ್ತಿರಾಕೆಲ್ಲ ಬಹುತೇಕ ಅವು ಫೋಟೋ ವಿಡಿಯೋನು ಅದಾವೆ ನಾನು. ಆದರೆ ಈಗ 1 ಕ್ವಿಂಟಲ್ ಅಲ್ರಿ 10 ಕಿಲೋ ಹೊತ್ತಿನಂದ್ರೆ ನನಗೆ ಕಣ್ಣಿಗೆ ಚಕ್ರ ಬಂದು ಕೆಳಗೆ ಬೀಳ್ತಾನೆ. ನೀರು ಹೊಡೆದು ಎಬ್ಬಿಸ್ಬೇಕು. ಮತ್ತು ನನ್ನ ಯಾವಾಗ ತಾಕತ್ತಿರ್ತದಲ್ಲ ಆಗ ಸಾಧನೆ ಮಾಡಿ ತೋರಿಸ್ಬೇಕು. ನಾವು ಆರೋಗ್ಯವಂತರಾಗಿ ಇರಬೇಕು. ನೀವೆಲ್ಲ ಮೊದಲು ಎಲ್ಲದಕ್ಕಿಂತಲೂ ಮೊದಲು ಏನಂತಂದ್ರೆ ಆರೋಗ್ಯವನ್ನು ಕಾಪಾಡ್ಕೋರಿ. ಯಾಕಂದ್ರೆ ಜೀವನ ಭಾಳ ಲಾಂಗ್ ಇಲ್ಲ, ಭಾಳ ದೂರ ಇಲ್ಲ. ಯಾವಾಗ ಏನಾಗ್ತದೆ ಮನುಷ್ಯನಿಗೆ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನೀವೇನಪ್ಪ ಅಂತಂದ್ರೆ ಶಕ್ತಿಯನ್ನು ಪಡ್ಕೋರಿ. ಅದ್ರ ಜೊತೆಗೆ ಮತ್ತೇನಪ್ಪ ಅಂತಂದ್ರೆ ಸಂಪತ್ತನ್ನು ಗಳಿಸ್ಬೇಕು ಮನುಷ್ಯ. ಒಂದಿಟ್ಟು ನಾವು ಯಾವತ್ತೂ ಬರೀ ಕಳ್ಕೊಂತನ ಹೋಗೋದು ಬಾರ್ದು. ಏನಪ್ಪ ಅಂತಂದ್ರೆ ಒಂದಿಟ್ಟು ಗಳಿಸ್ಬೇಕು ಮನುಷ್ಯ. ಈಗ ಅಂತಿರ್ತಿರ್ಲ ಎಲ್ಲ ಜಗತ್ತು ಎದ್ರ ಮ್ಯಾಗ ನಿಂತದ ರೀ? ರೊಕ್ಕದ ಮ್ಯಾಗ ನಿಂತದ. ರೊಕ್ಕ ಇದ್ರೆ ಮಾತಾಡಿಸ್ತಾರೆ, ರೊಕ್ಕ ಇರಲಿಲ್ಲ ಅಂದ್ರೆ ಮಾತಾಡ್ಸಂಗಿಲ್ಲ. ಅದಕ್ಕೆ ಬದುಕಿಗೆ ಅದು ಒಂದಿಷ್ಟು ಬೇಕು, ಅದನ್ನು ಗಳಿಸ್ರಿ. ಆದ್ರೆ ಮಂದಿನ ಟೊಪ್ಪಿಗೆ ಹಾಕಿ ಗಳಿಸೋದು ಬೇಡ. ಮಂದಿಗೆ ಟೊಪ್ಪಿಗೆ ಹಾಕಿ ಗಳಿಸೋದು ಬೇಡ. ನಾವು ದುಡಿಯೋನು, ವ್ಯಾಪಾರ ಮಾಡೋನು, ನೌಕರಿ ಮಾಡೋನು. ನಿಮಗೆ ಗೊತ್ತಿರ್ಬೇಕ್ರಿ ಒಬ್ಬೊಬ್ರು ಹೆಂಗೆ ನೌಕರಿ ಮಾಡ್ಯಾರ ಅಂದ್ರೆ, ಫ್ಯಾಕ್ಟ್ರ್ಯಾಗ ನೌಕರಿ ಮಾಡಕ್ಕೆ ಹೋಗಿ ಫ್ಯಾಕ್ಟ್ರಿನ ಕಟ್ಟಿದವ್ರು ಅದಾರ. ಮತ್ತು ಹಂಗೆ ಆಕತ್ರಿ ಸ್ವಾಮಿ, 2 ನಂಬರ್ ಮಾಡಿದಾಗ ಆಗೋದಲ್ಲ. ಫ್ಯಾಕ್ಟ್ರಿಯಾಗ ಹಾಳಾಗಿ ಹೋದವ ಫ್ಯಾಕ್ಟ್ರಿ ಕಟ್ತಾನಂದ್ರೆ ಫ್ಯಾಕ್ಟ್ರಿ ಅದನ್ನು ಲೂಟಿ ಮಾಡಿ ಬೇರೆದು ಕಟ್ಟಬೇಕಲ್ಲ ಅಂತ ನೀವು ಅಂತಿರ್ಬೇಕು. ಆದ್ರೆ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದರೆ ಸಾಮಾನ್ಯ ಮನುಷ್ಯನೂ ಪ್ರಧಾನಿ ಆಗ್ಬೋದು ರೀ. ಸಾಮಾನ್ಯ ಮನುಷ್ಯನು ಪ್ರಧಾನಿ ಆಗಬಹುದು, ಸಾಮಾನ್ಯ ಮನುಷ್ಯನು MLA MP ಆಗಬಹುದು, ಮಂತ್ರಿ ಆಗಬಹುದು. ಆದ್ರೆ ದುಡಿಯಲಿಕ್ಕೆ ಹೋಗತಕ್ಕಂಥ ಮನುಷ್ಯನು ಫ್ಯಾಕ್ಟ್ರಿ ಕಟ್ಟಬಹುದು. ಆದ್ರೆ ಆ ರೀತಿ ತಲೆ ಇರಬೇಕು ಮನುಷ್ಯನಿಗೆ, ಆ ರೀತಿ ಯೋಚನೆಗಳಿರ್ಬೇಕು ಮನುಷ್ಯನಿಗೆ, ಆ ರೀತಿ ಮನಸ್ಸು ನಿರ್ಧಾರ ಇರಬೇಕು ಮನುಷ್ಯನಿಗೆ. ನಿಮ್ಗೆ ಗೊತ್ತಿರ್ಬೇಕು, ಇವರೆಲ್ಲ ಅಂಬಾನಿ ಇವರೆಲ್ಲ ದೊಡ್ಡ ದೊಡ್ಡ ಸಾಹುಕಾರಾಗಿ ಅಂದ್ರೆ ನಮ್ಮ ತಲೆಗೆ ಇರ್ತದೆ. ಭಾಳ ಏನಾರು ಗಳಿಸಿದ್ರೆ ಎಲ್ಲ 2 ನಂಬರ್ ಮಾಡಿ ಇರ್ತಾರೆ. ಅವರು ಇಲ್ಲ ಅಂತಿರ್ತಲ್ಲ, ಎಲ್ಲರೂ ಅವರ ಅಲ್ಲ. ಆ ರೀತಿಯೊಳಗೆ ನಾವೇನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯೊಳಗೆ ದುಡಿಯೋಣ. ದುಡ್ದೇನಪ್ಪ ಅಂತಂದ್ರೆ ಯಾರು ನಮ್ಮನ್ನು ಅವಹೇಳನ ಮಾಡ್ತಿರ್ತಾರಲ್ಲ ಅವ್ರ ಮುಂದೆ ನಾವು ಟಾರ್ಚ್ ಅಂಗಿ ಹಾಕ್ಕೊಂಡು, ಯಾರು ನಮ್ಮನ್ನು ಅಪಮಾನ ಮಾಡ್ತಿರ್ತಾರಲ್ಲ, ಯಾರು ನಮ್ಮನ್ನು ಅಪಮಾನ ಮಾಡ್ತಿರ್ತಾರಲ್ಲ ಅವ್ರ ಮುಂದೆ ಚಲೋ ಬಾಳೆ ಮಾಡಿ ಚಲೋ ದುಡ್ದ ಟಾರ್ಚ್ ಅಂಗಿ ಹಾಕ್ಕೊಂಡು ಯಾರು ನಮ್ಮನ್ನು ಅಪಮಾನ ಮಾಡ್ಯಾರ ಅವ್ರ ಮುಂದೆ ನಾವು ಸನ್ಮಾನ ಮಾಡಿಸಿಕೊಂಡಿವ ಅಂತಂದ್ರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ ನೋಡ್ರಿ. ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ನಮ್ಮ ಬದುಕನ್ನು ನೋಡಿ ನಮ್ಮ ತಾಯಿ ಖುಷಿ ಪಡಬೇಕು. ನಾ ಇಂಥ ಮಗನ ಹಡದ್ನೆಲ್ಲ ಸಾಕು, ನನ್ನ ಜೀವನ ಸಾರ್ಥಕ ಆಗ್ಯದ, ನಾ ಇಂದ ಸತ್ರು ನನಗೆ ತೃಪ್ತಿ ಅದ ಅಂತ ನಿಮ್ಮವು ಹೇಳ್ಬೇಕು. ನಿನ್ನ ಏನು ಮಾಡ್ಕೊಂಡು ಬಂದಾಳ ಹೆಂಡತಿ, ಆ ಹೆಂಡತಿನೂ ಕೂಡ 4 ಮಂದಿ ಒಳಗೆ ಆಕಿ ಕೈ ಎತ್ತಿ ಹೇಳ್ಬೇಕು, ನನ್ನ ಗಂಡನಂತ ಗಂಡ ಜಗತ್ತಿನಾಗ ಯಾರೂ ಇಲ್ಲ ಅಂತ ಕೈ ಎತ್ತಿ ಹೇಳ್ಬೇಕು. ಮತ್ತು ಹಂಗಿದ್ದಾಗ ಹೇಳ್ತಾಳೆ, ಹಂಗೆ ಹೇಳಂಗಿಲ್ಲ. ಆ ರೀತಿ ಒಬ್ಬ ತಾಯಿ, ಒಬ್ಬ ಹೆಂಡತಿ, ನಮ್ಮ ಮಕ್ಕಳು, ನಾವು ಹಡೆದಿರ್ತಕ್ಕಂಥ ಮಕ್ಕಳು ಶಾಲ್ಯಾಗ ಹೋಗಿ ಆ ಹುಡುಗರು ಮುಂದೆ ಹೇಳ್ಬೇಕು, ನಮ್ಮ ಅಪ್ಪನಂತ ಅಪ್ಪ ಜಗತ್ತಿನಾಗ ಯಾರೂ ಇಲ್ಲ ಅಂತ ಅವರು ಹೇಳ್ಬೇಕು. ಅಂದ್ರೆ ಅಷ್ಟು ಪ್ರೀತಿಯಿಂದ ತಾಯಿ, ಹೆಂಡತಿ, ಮಕ್ಕಳು ಎಲ್ಲ ಹಂಗೆ ಬದುಕಿದೀವಿ ಅಂತಂದ್ರೆ ಈ ಬದುಕಿಗೆ ಒಂದು ಸಾರ್ಥಕತೆ ಅನ್ನೋದು ಬರ್ತದೆ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಶಿವಲಿಂಗ ಸ್ವಾಮಿಗಳು ಬಹಳಷ್ಟು ಒಂದು ಪ್ರಯತ್ನವನ್ನು ಮಾಡಿ, ಇಲ್ಲೊಂದು ಆಶ್ರಮವನ್ನು ಮಾಡಿ, ಇಲ್ಲಿ ಬಣ್ಣಮ್ಮ ದೇವಸ್ಥಾನವನ್ನು ಮಾಡಿ, ಇಲ್ಲಿ ನಿಮ್ಮನ್ನೆಲ್ಲ ಕರೆದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರಂತಂದ್ರೆ ನಾವು ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೇ. ಇವತ್ತಿನ ಕಾಲದೊಳಗೆ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೇ. ಅದಕ್ಕೆ ನೀವೆಲ್ಲ ಅವರಿಗೆ ಹೆಗಲಿಗೆ ಕೊಟ್ಟು ನಿಲ್ಲಬೇಕು. ಅವ್ರು ಏನೋ ಮಾಡಿದ್ರು ಎಲ್ಲ ರೀತಿಯೊಳಗೆ ಅವ್ರು ಒಳ್ಳೆಯದನ್ನು ಮಾಡ್ತಾರೆ. ಅವ್ರಿಗೆ ಹೆಗಲು ಕೊಟ್ಟು ನಾವು ನಿಂತೀವಂತಂದ್ರೆ ನಮ್ಮವರೊಬ್ಬರು ಬೆಳೀತಾರಂದ್ರೆ ಅವರು ಬೆಳಿಬೇಕಾದ್ರೆ ಮುಂದೆ ಹೋಗ್ಬೇಕಾದ್ರೆ ಕಾಲು ಇಟ್ಕೋತ ಹೋಗ್ಬೇಕಲ್ಲ. ಅದಕ್ಕೆ ಅವ್ರ ಕಾಲು ಜಗ್ಗು ಕೆಲಸ ಮಾಡೋದು ಬೇಡ. ನಾವು ಅವ್ರಿಗೆ ಮುಂದೆ ಹೋಗಾಕ, ತಮ್ಮ ನಿನಗೆ ಕಾಲಿಡಾಕ ಜಾಗ ಇರಲಿಲ್ಲ ಅಂದ್ರೆ, ಯಾರು ನಿನ್ನ ಕಾಲು ಜಗ್ಗಾಕತ್ತಿದ್ರು ಅಂದ್ರೆ ನನ್ನ ಹೆಗಲ ಮ್ಯಾಗ ಕಾಲು ಕೊಟ್ಟು ನೀವು ಮುಂದೆ ಹೋಗಪ್ಪ ಅಂತ ಮುಂದೆ ಕಳಿಸ್ಬೇಕಂತವ್ರು ನಾವು.
ನಾವು ಕಾಲು ಹಿಡಿದು ಜಗ್ಗು ಕೆಲಸ ಮಾಡಬಾರ್ದು. ನಮ್ಮ ಶಿವಲಿಂಗನವರು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಕತ್ತಾರಂದ್ರೆ ನೀವು ಅವರಿಗೆ ಹೆಗಲಿಗೆ ಹೆಗಲುಗೊಟ್ಟು ಬೆನ್ನಿಗೆ ಬೆಣ್ಣಾಗಿ ನಿಂತು ಅವ್ರ ಕೈಯಾಗಿ ನಿಂತು ನೀವೆಲ್ಲ ಕೆಲಸ ಮಾಡಿ ಅವರ ಸಾಧನೆಗೆ ಸಹಕಾರ ಮಾಡಬೇಕು. ನೀವೆಲ್ಲ ಈಗ ಮಾಡಾಕತ್ತೀರಿ. ಎಲ್ಲರೂ ಒಂದಾಗಿ ನಿಮ್ಮೊಳಗೆ ಏನಾದರೂ ಒಂದಿಟ್ಟು ಮನಸ್ತಾಪಗಳಿದ್ರೆ ಬೇಕಾದಾಗಲ್ಲ ಅದು. ಆದ್ರೆ ಒಬ್ಬ ಏನಾರು ಜಗಳ ಮಾಡಿ